ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಮಾಡೋಣ ಅಂತ ಅಂದರೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲರಿಗೂ ಕೂಡ ಇಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗಿದೆ ಅಂತ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ನಿಮಗೆ ಮಾಹಿತಿ ಗೊತ್ತಾಗಿದೆ. ಒಳ ಮೀಸಲಾತಿಯ ಒಂದು ಆದ ನಂತರ ಎಲ್ಲವೂ ಕೂಡ ಇಲ್ಲಿ ನೋಟಿಫಿಕೇಷನ್ಸ್ಗಳು, ಇಲ್ಲಿ ಹೊಸ ನೋಟಿಫಿಕೇಷನ್ಸ್ಗಳು ಇಲ್ಲಿ ಬರ್ತವೆ. ನೋಟಿಫಿಕೇಷನ್ಸ್ಗಳು ಬಂದ ನಂತರ ಏನಪ್ಪ ಆಗುತ್ತೆ ಅಂತ ಅಂದರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಟೋಟಲ್ ಆಗಿ 4346 ಹುದ್ದೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ಭರ್ತಿ ಮಾಡಿಕೊಡ್ಬೇಕು ಅಂತ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಈ ಎಲ್ಲ 4346 ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ, KSISF ಬರ್ತದೆ, ಹಾಗೆ ಇಲ್ಲಿ DAR ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ, CAR ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಒಂದು KSISF ಆಗಿರ್ಬೋದು, CR KSRP ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ. ಈ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಇಲ್ಲಿ ನಮಗೆ ನೋಟಿಫಿಕೇಷನ್ ಬರ್ತಾ ಹೋಗ್ತದೆ. ಇವೆಲ್ಲವಕ್ಕೂ ಕೂಡ ಈಗಾಗಲೇ 2 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ, ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಈಗ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನಪ್ಪ ಮಾಡಬೇಕಪ್ಪ ಅಂತಂದರೆ, ಈಗ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲನೇ ತರಗತಿಗಳನ್ನು ಅಂದರೆ ಮೊದಲನೇ ಒಂದು ಫಸ್ಟ್ ಕ್ಲಾಸನ್ನು ಈ ಒಂದು ತರಗತಿಗಳಲ್ಲಿ ನಾನು ನೋಡ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನಿಮಗೆ ಸಂಪೂರ್ಣವಾಗಿ ತರಗತಿಗಳು ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸಂಪೂರ್ಣ ತರಗತಿಗಳು ಯಾವುದೇ ಅಂತ ಒಂದು ₹1 ಕೂಡ ನೀವು ಇಲ್ಲಿ ಖರ್ಚು ಮಾಡುವಾಗಿಲ್ಲ. ಎಲ್ಲವೂ ಕೂಡ ಯೂಟ್ಯೂಬ್ ಮಾದರಿಯಲ್ಲಿ ನಿಮಗೆ ಫ್ರೀಯಾಗಿ ಸಿಗುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಈ ಒಂದು ಎಲ್ಲ ತರಗತಿಗಳು ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಈ 2 ಹುದ್ದೆಗಳಿಗೆ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡಿದ್ದೇನೆ. ಅದಕ್ಕಾಗಿ ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮೊದಲನೇದಾಗಿ ಇಲ್ಲಿ ಯಾವುದೇ ಅಂತ ಒಂದು ಸ್ಲೈಡ್ಗಳ ಮೇಲೆ ನಾನು ಕ್ಲಾಸನ್ನು ಮಾಡೋದಿಲ್ಲ. ನನಗೆ ಎಷ್ಟು ಗೊತ್ತೋ ಅದನ್ನೇ ನಿಮಗೆ ಕೂಡ ಹೇಳುವಂಥ ಒಂದು ಪ್ರಯತ್ನ ಆಯಿತಾ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮಗೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಒಂದು ಪ್ರಶ್ನೆ ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ. ಎಲ್ಲವೂ ಕೂಡ ಕವರ್ ಮಾಡ್ತೇನೆ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಇಲ್ಲಿ ಮರಿಬೇಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ. ಮತ್ತು ಲೈಕ್ ಮಾಡಿ. ಓಕೆ, ಈಗ ಮೊದಲನೇ ಒಂದು ತರಗತಿಗಳನ್ನು ನಾವು ಶುರು ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಏನಪ್ಪ ತರಗತಿ ಅಂತ ಅಂದರೆ, ಇಲ್ಲಿ ನೋಡಿ, ಭಾರತದ ಸಂವಿಧಾನ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ತಾ ಹೋಗೋಣ. ಓಕೆನಾ. ಮೊದಲನೇದಾಗಿ ಭಾರತದ ಸಂವಿಧಾನ ಎಷ್ಟು ಪಾರ್ಟ್ಗಳನ್ನು ಇಲ್ಲಿ ಒಳಗೊಂಡಿದೆ, ಎಷ್ಟು ಭಾಗಗಳನ್ನು ಇಲ್ಲಿ ಒಳಗೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ನಮ್ಮ ಒಂದು ಭಾರತದ ಸಂವಿಧಾನ ಎಷ್ಟು ಪಾರ್ಟನ್ನು ಒಳಗೊಂಡಿದೆ ಅಂತ ಅಂದರೆ 22 ಭಾಗಗಳನ್ನು ಇಲ್ಲಿ ಒಳಗೊಂಡಿದೆ. 22 ಭಾಗಗಳನ್ನು ನಾವು ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಎಷ್ಟು ಭಾಗಗಳು ಇದಾವಲ್ಲ, ಇದರಲ್ಲಿ ಎಷ್ಟು ಆರ್ಟಿಕಲ್ಸ್ಗಳು ಇದ್ದಾವೆ ಅಂತ ಅಂದರೆ 395 ಆರ್ಟಿಕಲ್ಸ್ಗಳು ಇದ್ದಾವೆ. 395 ಇಲ್ಲಿ ಅನುಸೂಚಿಗಳು ಇದ್ದಾವೆ ಅಥವಾ ಆರ್ಟಿಕಲ್ಸ್ಗಳು ಇಲ್ಲಿ ಇದ್ದಾವೆ. ಅದರ ಜೊತೆಗೆ ಎಷ್ಟು ಶೆಡ್ಯೂಲ್ಸ್ಗಳು ಇದ್ದಾವೆ ಅಥವಾ ಅನುಸೂಚಿಗಳು, ಅನುಚ್ಛೇದ ಅಂತಂದರೆ ಆರ್ಟಿಕಲ್ ಆಯಿತಾ. ಅನುಚ್ಛೇದ ಅಂತ ಬರೀತೇನೆ. ಅನುಚ್ಛೇದ ಅಂತಂದರೆ ಆರ್ಟಿಕಲ್ ಆಗ್ತದೆ. ಹಾಗೆ ಅನುಸೂಚಿ ಅಂತ ಅಂದರೆ ಅನುಸೂಚಿ ಅಂತಂದರೆ ಶೆಡ್ಯೂಲ್ಸ್ ಅಂತ ಕರಿತೇವೆ.
ಈ ಒಂದು ಶೆಡ್ಯೂಲ್ಸ್ಗಳು ಎಷ್ಟಿದ್ದಾವೆ ಅಂತ ಅಂದರೆ ಟೋಟಲ್ ಆಗಿ 12 ಶೆಡ್ಯೂಲ್ಸ್ಗಳು ಇಲ್ಲಿದ್ದಾವೆ. ತುಂಬ ಇಂಪಾರ್ಟೆಂಟಾಗಿ ಈ ಒಂದು 12 ಶೆಡ್ಯೂಲ್ಸ್ಗಳನ್ನು ಇವತ್ತು ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಟೋಟಲ್ ಆಗಿ 22 ಪಾರ್ಟ್ಸ್ಗಳು ಏನಿದ್ದಾವೆ ಅಥವಾ 22 ಭಾಗಗಳು ಏನಿದ್ದಾವೆ, ಆ ಒಂದು 22 ಭಾಗದಲ್ಲಿ 395 ಆರ್ಟಿಕಲ್ಗಳು ಏನಿದ್ದಾವೆ, 395 ಅನುಚ್ಛೇದಗಳು ಏನಿದ್ದಾವೆ, ಅವೆಲ್ಲವನ್ನು ಕೂಡ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಅಧ್ಯಯನವನ್ನು ನಾವು ಮಾಡಬೇಕಾಗ್ತದೆ ಈ ಒಂದು ಸಂವಿಧಾನದಲ್ಲಿ. ಹಾಗಾದರೆ ಮೊದಲನೇ ಭಾಗ ಯಾವುದಪ್ಪ ಅಂತ ನಾವು ನೋಡೋದಾದರೆ, ಮೊದಲನೇ ಒಂದು ಭಾಗ ಇಲ್ಲಿ ಯಾವುದಪ್ಪ ಅಂತ ನಾವು ನೋಡೋದಾದರೆ ಇಲ್ಲಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ ಕರಿತೇವೆ. ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಇಲ್ಲಿ ಭಾರತ ಮತ್ತು ಒಕ್ಕೂಟ ಅಂತ ಕರಿತೇವೆ. ಸ್ಟೇಟ್ ಅಂತ ಅಂದರೆ ಒಂದು ರಾಜ್ಯ ಮತ್ತು ಒಕ್ಕೂಟ ಅಂತ ಇಲ್ಲಿ ಕರಿತೇವೆ. ಯೂನಿಯನ್ ಟೆರಿಟರೀಸ್ ಅಂತ ಭಾರತ ಅಥವಾ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಇಂಗ್ಲೀಷ್ನಲ್ಲಿ ಬರಿತೇನೆ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ ಕರಿತೇವೆ. ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಹಾಗಾದರೆ ಈ ಒಂದು ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸಲ್ಲಿ ಟೋಟಲ್ ಆಗಿ ಎಷ್ಟು ಅನುಚ್ಛೇದಗಳು ಬರ್ತವೆ ಅಂತ 4 ಅನುಚ್ಛೇದಗಳು ಬರ್ತವೆ. ಟೋಟಲ್ ಆಗಿ 4 ಅನುಚ್ಛೇದಗಳು ಬರ್ತವೆ. 1ನೇ ಅನುಚ್ಛೇದ, 2ನೇ ಅನುಚ್ಛೇದ, 3ನೇ ಅನುಚ್ಛೇದ, 4ನೇ ಅನುಚ್ಛೇದ ಅಂತ. ಹಾಗಾದರೆ ಟೋಟಲ್ ಆಗಿ 4 ಅನುಚ್ಛೇದಗಳು ಏನಿರ್ತವೆ, ಏನೇನಪ್ಪ ಹೇಳ್ತದೆ ಅಂತ ಇಲ್ಲಿ ನೋಡೋದಾದರೆ 1ನೇ ಅನುಚ್ಛೇದ ಅಂತ ಏನಪ್ಪ ಹೇಳುತ್ತಂತಂದರೆ ಭಾರತ ಅಥವಾ ಇಂಡಿಯಾ ಎಂಬತಕ್ಕಂಥದ್ದು ಒಂದು ಏನಪ್ಪ ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿದೆ. ಯೂನಿಯನ್ ಆಫ್ ಭಾರತ ಒಂದು ರಾಜ್ಯಗಳ ಒಂದು ಒಕ್ಕೂಟ ಆಗಿದೆ. ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿದೆ. ಇದನ್ನು ಯಾರಪ್ಪ ಹೇಳ್ತಾರೆ ಅಂತ ಅಂದರೆ ಇಲ್ಲಿ ಆರ್ಟಿಕಲ್ 1 ಹೇಳ್ತದೆ. ಆರ್ಟಿಕಲ್ 1 ಏನಪ್ಪ ಹೇಳ್ತದೆ, ಇಂಡಿಯಾ ಅಥವಾ ಭಾರತ, ಯೂನಿಯನ್ ಆಫ್ ಭಾರತ ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಒಂದು ಒಕ್ಕೂಟ ಆಗಿದೆ ಅಂತ ಇಲ್ಲಿ ಹೇಳ್ತದೆ. ಇದು ಆರ್ಟಿಕಲ್ 1 ಆಯಿತು. ಹಾಗೆ ಆರ್ಟಿಕಲ್ 2 ಬರೋದಾದರೆ ಏನಪ್ಪ ಹೇಳ್ತದೆ ಆರ್ಟಿಕಲ್ 2 ಅಂತ ಅಂದರೆ ಯಾವುದಾದ್ರೂ ಬೇರೆ ದೇಶಗಳು ಅಥವಾ ಯಾವುದಾದ್ರೂ ಬೇರೆ ಪ್ರದೇಶಗಳನ್ನು ನಮ್ಮ ಒಂದು ಭಾರತದಲ್ಲಿ ಏನಪ್ಪ ಮಾಡ್ಕೋಬೋದು, ಇಲ್ಲಿ ಅಡ್ಮಿಷನನ್ನು ನಾವು ಇಲ್ಲಿ ಮಾಡ್ಕೋಬೋದು. ಯಾವುದಾದ್ರೂ ಬೇರೆ ಈ 1975ರಲ್ಲಿ ನಾವು ಏನಪ್ಪ ಮಾಡಿದ್ವಿ ಅಂತಂದರೆ ಸಿಕ್ಕಿಂ ಅಂತಕ್ಕಂಥ ಒಂದು ಈ ಒಂದು ಪ್ರದೇಶ ಏನಿದೆ, ಸಿಕ್ಕಿಂ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ, ಇದು ನಮ್ಮ ಒಂದು ಭಾರತದಲ್ಲಿ ಇರಲಿಲ್ಲ. ಇದನ್ನು 1975ರಲ್ಲಿ ನಾವು ಈ ಅಡ್ಮಿಷನ್ ಏನಪ್ಪ ಅಂತಂದರೆ ಒಳಗೆ ನಮ್ಮ ಒಂದು ಭಾರತದ ಒಂದು ಗಡಿಯ ಒಳಗೆ ನಾವು ಸೇರಿಸ್ಕೊಂಡಿದ್ದೀವಿ, ಅದನ್ನು ಕರಿತೇವೆ. ಇದರಲ್ಲಿ ಎಷ್ಟನೇ ಅಮೆಂಡ್ಮೆಂಟ್ ಅಂತಾರೆ, 35ನೇ ಅಮೆಂಡ್ಮೆಂಟ್, 35ನೇ ಅಮೆಂಡ್ಮೆಂಟ್ ರೂಪದಲ್ಲಿ 35th ಅಮೆಂಡ್ಮೆಂಟಲ್ಲಿ ಏನಪ್ಪ ಮಾಡ್ತೇವೆ ಅಂತ ಅಂದರೆ ಈ ಒಂದು ಸಿಕ್ಕಿಂ ಅಂತಕ್ಕಂಥ ಒಂದು ರಾಜ್ಯವನ್ನು ನಾವು ಸೇರಿಸ್ಕೊಂಡಿದ್ದೇವೆ. ನೆಕ್ಸ್ಟ್ ಇಲ್ಲಿ 3ನೇದು ಏನಪ್ಪ ಅಂತಂದರೆ 3ನೇ ಆರ್ಟಿಕಲ್ ಏನು ಮಾಡ್ತದೆ ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ರಾಜ್ಯಗಳು ಏನಿರ್ತವೆ ಅದರ ಒಂದು ಬೌಂಡರೀಸ್ ಏನಿರ್ತವೆ ಅದನ್ನು ನಾವು ಚೇಂಜನ್ನು ನಾವು ಇಲ್ಲಿ ಮಾಡಬಹುದು ಅಂತ ಇಲ್ಲಿ ಹೇಳ್ತದೆ. ಯಾವ ಆರ್ಟಿಕಲ್ ಅಂತಂದರೆ 3ನೇ ಆರ್ಟಿಕಲ್, 3ನೇ ಅನುಚ್ಛೇದ ಏನಪ್ಪ ಹೇಳ್ತದೆ ಅಂತಂದರೆ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ರಾಜ್ಯಗಳ ಒಂದು ಬೌಂಡರಿಗಳು ಏನಿರ್ತವೆ ಆ ಒಂದು ಬೌಂಡರಿಗಳನ್ನು ನಾವು ಚೇಂಜ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತದೆ. ತುಂಬ ಇಂಪಾರ್ಟೆಂಟ್. ಟೋಟಲ್ ಆಗಿ ಪೆಪ್ಸು ಸ್ಟೇಟ್ಸ್ ಅಂತ ಇಲ್ಲಿ 5 ಸ್ಟೇಟ್ಸ್ಗಳು ಇದು ಪೆಪ್ಸು ರಾಜ್ಯಗಳು ಅಂತ ಎಲ್ಲರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪೆಪ್ಸು ಸ್ಟೇಟ್ಸ್ ಅಂತ ಏನಿದೆ, ಈ ಒಂದು ಪೆಪ್ಸು ಸ್ಟೇಟ್ಸಲ್ಲಿ ಪಂಜಾಬ್, ಹರಿಯಾಣ ಮತ್ತು ಇಲ್ಲಿ ಇಂದ್ರಪ್ರಸ್ಥ, ಈ ರೀತಿಯಾಗಿ ಬೇರೆ 4 ರಾಜ್ಯಗಳು, ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಈ ರೀತಿಯಾಗಿ 4 ರಾಜ್ಯಗಳು ಇಲ್ಲಿ ಬರ್ತವೆ. ಎಲ್ಲಪ್ಪ ಅಂತ ಪೆಪ್ಸು ಸ್ಟೇಟ್ಸಲ್ಲಿ ನಾವು ನೋಡ್ತೇವೆ. ಇದು ಕೂಡ ಯಾವುದೋ ಒಂದು ಆರ್ಟಿಕಲಿಂದ ಬರುತ್ತೆ, 3ನೇ ಆರ್ಟಿಕಲಿಂದ ಬರ್ತದೆ. ಮತ್ತು ಇಲ್ಲಿ ಇತ್ತೀಚೆಗೆ 2014ರಲ್ಲಿ ಏನಪ್ಪ ಆಯಿತು ಅಂತ ಅಂದರೆ ಇಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಇಲ್ಲಿ ಬೈಫರ್ಕೇಟ್ ಆಯಿತು. ಹಾಗಾದರೆ ಒಂದು ತೆಲಂಗಾಣ ಯಾವ ಒಂದು ಆರ್ಟಿಕಲಲ್ಲಿ ಅಂಡರಲ್ಲಿ ಬೈಫರ್ಕೇಟ್ ಆಯಿತು ಅಂತಂದರೆ ಆರ್ಟಿಕಲ್ 3ರಲ್ಲಿ ಇಲ್ಲಿ ಬೈಫರ್ಕೇಟ್ ಆಯಿತು ಅಂತಕ್ಕಂಥದ್ದು ಆಯಿತಾ. ಆರ್ಟಿಕಲ್ 3ರಲ್ಲಿ ಬೈಫರ್ಕೇಟ್ ಆಯಿತು. ಅದೇ ಇಲ್ಲಿ 4ನೇ ಆರ್ಟಿಕಲ್ ಬಗ್ಗೆ ನಾವು ಬರೋದಾದರೆ 4ನೇ ಆರ್ಟಿಕಲ್ ಏನಪ್ಪ ಹೇಳುತ್ತೆ ಅಂತಂದರೆ ಈ ಒಂದು ಆರ್ಟಿಕಲ್ ಇಲ್ಲಿ 2 ಮತ್ತು 3 ಆರ್ಟಿಕಲ್ ಅನುಚ್ಛೇದಗಳು ವರ್ಕಿಂಗಲ್ಲಿ ಇರ್ತವೆ ಅಥವಾ ಕೆಲಸದಲ್ಲಿ ಇರ್ತವೆ. ಏನಪ್ಪ ಅಂತಾರೆ ಬೇರೆ ರಾಜ್ಯಗಳನ್ನು ಬೇರೆ ಪ್ರದೇಶಗಳನ್ನು ನಮ್ಮ ಒಂದು ಭಾರತದಲ್ಲಿ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಮತ್ತು ಇನ್ನೊಂದು ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳನ್ನು ಬೌಂಡರಿಯ ಒಂದು ವಿಚಾರವನ್ನು ನಾವು ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಏನಿರ್ತಾರೆ ಅವರು ಯಾವುದೇ ಆದಂಥ ಒಂದು ಹಕ್ಕನ್ನು ಇಲ್ಲಿ ಚಲಾಯಿಸುವಂತಿಲ್ಲ ಅಥವಾ ಅವರು ಏನೂ ಕೂಡ ಇಲ್ಲಿ ಮಾಡುವ ಹಾಗಿಲ್ಲ ಅಂತ ಇಲ್ಲಿ ಏನಪ್ಪ ಹೇಳ್ತದೆ ಅಂತ ಅಂದರೆ ಆರ್ಟಿಕಲ್ 4ನೇ ಆರ್ಟಿಕಲಲ್ಲಿ ಹೇಳ್ತದೆ. 4ನೇ ಆರ್ಟಿಕಲಲ್ಲಿ ಇದನ್ನು ಹೇಳ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಯಿತಾ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆ, ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಪಾರ್ಟ್ 1 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಟೋಟಲ್ ಆಗಿ 4 ಆರ್ಟಿಕಲ್ಗಳು ಬರ್ತವೆ. 4 ಆರ್ಟಿಕಲ್ಗಳಲ್ಲಿ ಯಾವ್ಯಾವುದಂತ ಕೂಡ ಇಲ್ಲಿ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸಿದ್ದೇನೆ.
ಈ ಒಂದು ಮಾಹಿತಿ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಈಗ ಡೈರೆಕ್ಟಾಗಿ ನಾವು ಎರಡನೇ ಭಾಗಕ್ಕೆ ಹೋಗೋಣ. ಎರಡನೇ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಟೋಟಲ್ ಆಗಿ 12 ಶೆಡ್ಯೂಲ್ಸ್ಗಳು ಏನಿದ್ದಾವೆ, 12 ಏನು ಶೆಡ್ಯೂಲ್ಸ್ ಅಥವಾ ಶೆಡ್ಯೂಲ್ಸ್ಗಳು ಏನಿದೆ ಇದನ್ನು ನಾವು ತಿಳ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇದು, 12 ಶೆಡ್ಯೂಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಅದಕ್ಕಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ಬರೀತೇನೆ ನೋಡಿ. 1ನೇ ಶೆಡ್ಯೂಲ್ ಇದೆ, 2, 3, 4, 5, 6, ಈ ಕಡೆ 7, 8, 9, 10, 11, 12. ಟೋಟಲ್ ಆಗಿ ನಮ್ಮ ಒಂದು ಭಾರತದ ಒಂದು ಸಂವಿಧಾನ ಏನಿದೆ, ಭಾರತದ ಯಾಕಪ್ಪ ಹಿಂಗಾಗ್ತಿದೆ, ಭಾರತದ ಒಂದು ಸಂವಿಧಾನ ಏನಿದೆ, ಈ ಒಂದು ಭಾರತದ ಸಂವಿಧಾನದ ಟೋಟಲ್ ಆಗಿ ಎಷ್ಟು ಶೆಡ್ಯೂಲ್ಸ್ಗಳು ಇದ್ದವು ಅಂತ ಅಂದರೆ, ಮೊದಲು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಇದ್ದವು ಅಂತ ಅಂದರೆ ಟೋಟಲ್ ಆಗಿ 8 ಶೆಡ್ಯೂಲ್ಗಳು ಇದ್ದವು. ಟೋಟಲ್ ಆಗಿ ಇನ್ನು 4 ಶೆಡ್ಯೂಲ್ಗಳನ್ನು ಇತ್ತೀಚೆಗೆ ನಾವು ಏನಪ್ಪ ಮಾಡಿದ್ದೇವೆ ಅಂತಂದರೆ ಅಮೆಂಡ್ಮೆಂಟ್ ಮಾಡುವ ಮುಖಾಂತರ, ತಿದ್ದುಪಡಿ ಮಾಡ್ತಕ್ಕಂಥ ಮುಖಾಂತರ, ತಿದ್ದುಪಡಿಗಳನ್ನು ಮಾಡುವ ಮುಖಾಂತರ ನಾವು ಏನಪ್ಪ ಮಾಡಿದ್ದೇವೆ, 4 ಶೆಡ್ಯೂಲ್ಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ಆಯಿತಾ. ಹಾಗಾದರೆ ಮೊದಲನೇ ಶೆಡ್ಯೂಲ್ ಏನಪ್ಪ ಹೇಳುತ್ತೆ ಅಂತ ಅಂದರೆ ಇಂಡಿಯನ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿದೆ. ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಗಿದೆ. ಭಾರತ ರಾಜ್ಯಗಳ ಒಂದು ಒಕ್ಕೂಟ ಆಗಿದೆ ಅಂತ ಇಲ್ಲಿ ಯಾವುದಪ್ಪ ಹೇಳುತ್ತೆ ಅಂತಂದರೆ 1ನೇ ಶೆಡ್ಯೂಲ್ ಹೇಳ್ತದೆ. 1ನೇ ಶೆಡ್ಯೂಲ್ ಏನಪ್ಪ ಹೇಳ್ತದೆ, ಭಾರತ ಒಂದು ರಾಜ್ಯಗಳ ಒಂದು ಒಕ್ಕೂಟ ಆಗಿದೆ ಅಂತ ಇಲ್ಲಿ ಹೇಳ್ತದೆ. ತುಂಬ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟು ಇಲ್ಲಿ 2ನೇ ಒಂದು ಶೆಡ್ಯೂಲ್ ಏನಪ್ಪ ಹೇಳ್ತದೆ ಅಂತ ಅಂದರೆ, 2ನೇ ಶೆಡ್ಯೂಲ್ ಇಲ್ಲಿ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಈ ಒಂದು ಏನು ಪ್ರಧಾನಮಂತ್ರಿಗಳಾಗಿರ್ಬೋದು, ಮಂತ್ರಿಗಳು ಅಥವಾ ಯಾರ್ಯಾವ ಬೇರೆ ಒಂದು MP ಆಗಿರ್ಬೋದು, MLA ಆಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಸ್ಯಾಲರಿ ಅಥವಾ ಭತ್ಯೆ ಏನಿದೆ, ಸ್ಯಾಲರಿ ಅಂತ ಕರಿತೇವೆ. ಸ್ಯಾಲರಿ ಅಂತ ನಮ್ಮ ಒಂದು ಕನ್ನಡದಲ್ಲಿ ಭತ್ಯೆ ಅಂತ, ವೇತನ ಭತ್ಯೆ ಅಂತ ಕರಿತೇವೆ. ಈ ಒಂದು ಭತ್ಯೆಗಳ ಬಗ್ಗೆ ಯಾರಪ್ಪ ಹೇಳ್ತದೆ ಅಂತಂದರೆ ಇಲ್ಲಿ ಶೆಡ್ಯೂಲ್ಸ್ 2ನಲ್ಲಿ ನಾವು ನೋಡ್ತೇವೆ. ಶೆಡ್ಯೂಲ್ 2ನಲ್ಲಿ ಸ್ಯಾಲರಿ ಅಥವಾ ಭತ್ಯೆಗಳ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ಅದೇ 3ನೇದು ಏನಪ್ಪ ಅಂತಂದರೆ ಓತ್ ಆ್ಯಂಡ್ ಅಫರ್ಮೇಷನ್ಸ್. ಏನಪ್ಪ ಓತ್ ಆ್ಯಂಡ್ ಅಫರ್ಮೇಷನ್ಸ್ ಅಂತ ಅಂದರೆ, ನಾವೇನಾದರೂ ಭಾರತದಲ್ಲಿ ಪ್ರೆಸಿಡೆಂಟ್ ಏನಿರ್ತಾರೆ, ರಾಷ್ಟ್ರಪತಿ ಏನಿರ್ತಾರೆ, ಪ್ರಧಾನಮಂತ್ರಿಯವರು PM ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಒಂದು ಪ್ರಮಾಣ ವಚನದ ಬಗ್ಗೆ ಎಲ್ಲಿಯಪ್ಪ ನಾವು ನೋಡ್ತೇವೆ ಅಂತಂದರೆ ಈ ಒಂದು 3ನೇ ಶೆಡ್ಯೂಲ್ನಲ್ಲಿ ನಾವು ನೋಡ್ತೇವೆ. ಅದನ್ನು ಓತ್ ಆ್ಯಂಡ್ ಅಫರ್ಮೇಷನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೆಯಲಾಗ್ತದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ನಲ್ಲೂ ಕೂಡ ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರಶ್ನೆ ಎಲ್ಲೂ ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ. ಓಕೆನಾ. ಹಾಗೆ 4ನೇದು ಏನಪ್ಪ ಹೇಳುತ್ತೆ ಅಂತ ಅಂದರೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಒಂದು ಸೀಟ್ಸ್ ಬಗ್ಗೆ ಹೇಳುತ್ತೆ. ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಒಂದು ಸೀಟ್ಸ್ಗಳ ಬಗ್ಗೆ ಹೇಳುತ್ತೆ. ಸೀಟ್ಸ್ಗಳ ಬಗ್ಗೆ ಯಾವುದಪ್ಪ ಹೇಳುತ್ತೆ ಅಂದರೆ 4ನೇ ಅನುಸೂಚಿ ಹೇಳುತ್ತದೆ. ಅದೇ ರೀತಿ 5ನೇ ಅನುಸೂಚಿ ಏನಪ್ಪ ಹೇಳುತ್ತೆ ಅಂತ ನಾವು ನೋಡೋದಾದರೆ ಸ್ಪೆಷಲ್ ಪ್ರಾವಿಷನ್ ಇದೆ. ಸ್ಪೆಷಲ್ ಪ್ರಾವಿಷನ್ ಯಾರಿಗೆ ಅಂತ SC ಮತ್ತು ST ಸ್ಪೆಷಲ್ ಪ್ರಾವಿಷನ್ ಇದೆ. ಸ್ಪೆಷಲ್ ಪ್ರಾವಿಷನ್ ಯಾರಿಗಪ್ಪ ಇದೆ ಅಂತಂದರೆ SC ಮತ್ತು ST ಅವರಿಗೆ ಸ್ಪೆಷಲ್ ಪ್ರಾವಿಷನ್ ಯಾರಪ್ಪ ಹೇಳುತ್ತೆ ಅಂತಾರೆ 5ನೇ ಅನುಸೂಚಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಅದೇ ರೀತಿ 6ನೇ ಅನುಸೂಚಿ ಅಂತಾರೆ ಟೋಟಲ್ ಆಗಿ 4 ರಾಜ್ಯಗಳಿದ್ದಾವೆ. 4 ರಾಜ್ಯಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು, ATMM ಅಂತ ನೆನ್ಪಿಟ್ಕೋಬೇಕು. ATMM ಅಂತ ನೋಡಿ. A ಅಂದರೆ ಅಸ್ಸಾಂ, T ಅಂದರೆ ತ್ರಿಪುರ, M ಅಂದರೆ ಮಿಜೋರಾಂ, ಹಾಗೆ ಇನ್ನೊಂದು ಯಾವುದಪ್ಪ ಅಂತಂದರೆ ಇನ್ನೊಂದು M ಅಂತ ಮೇಘಾಲಯ. ಇಲ್ಲಿ 5ನೇ ಅನುಸೂಚಿ ಪ್ರಾವಿಷನ್ ಫಾರ್ SC STಗೆ ಕೊಡೋದಾದರೆ, ಅದೇ ಇಲ್ಲಿ 6ನೇ ಅನುಸೂಚಿ ಅಸ್ಸಾಂ, ತ್ರಿಪುರ, ಮೇಘಾಲಯ ಮತ್ತು ಮಿಜೋರಾಂಗಳಿಗೆ 4 ರಾಜ್ಯಗಳಿಗೆ ಸ್ಪೆಷಲ್ ಪ್ರಾವಿಷನ್ ಕೊಡುತ್ತೆ. ಪ್ರಾವಿಷನ್ ಇಲ್ಲಿ ಕೊಡ್ತಾ ಹೋಗ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ 7ನೇ ಒಂದು ಅನುಸೂಚಿಗೆ ನಾವು ಬರೋದಾದರೆ, 7ನೇ ಅನುಸೂಚಿ ಏನಿದೆ ಅಂತಂದರೆ ಭಾರತದ ಒಂದು ರಾಜ್ಯಗಳು ಮತ್ತು ಯೂನಿಯನ್ ಅಥವಾ ಒಕ್ಕೂಟದಲ್ಲಿ, ಅಥವಾ ಇಲ್ಲಿ ಸಪ್ರೇಷನ್ ಆಫ್ ಪವರ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಕರಿತೇವೆ. ಕೇಂದ್ರ ಮತ್ತು ರಾಜ್ಯಗಳ ಒಂದು ಬೇರೆ ಪವರ್ಸ್ಗಳು ಅಥವಾ ಪವರ್ಸ್ಗಳು ಇರ್ತವೆ, ಅದನ್ನು ಸಪ್ರೇಟ್ ಮಾಡೋದು ಯಾವ ಆರ್ಟಿಕಲ್ ಅಂತಂದರೆ ಯಾವ ಒಂದು ಅನುಸೂಚಿ ಅಂತಂದರೆ 7ನೇ ಅನುಸೂಚಿ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ರಾಜ್ಯ ಮತ್ತು ಕೇಂದ್ರದ ನಡುವೆ ಇರತಕ್ಕಂಥ ಒಂದು ಅನುಸೂಚಿ ರಾಜ್ಯ ಮತ್ತು ಕೇಂದ್ರದ ಬಗ್ಗೆ ಇರತಕ್ಕಂಥ ಒಂದು ಅನುಸೂಚಿ ಯಾವುದಪ್ಪ ಅಂದರೆ 7ನೇ ಅನುಸೂಚಿ ಅಂತ ಇಲ್ಲಿ ಹೇಳ್ತೇವೆ. ಅದೇ ರೀತಿ 8ನೇ ಅನುಸೂಚಿ ಬಗ್ಗೆ ಟೋಟಲ್ ಆಗಿ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು ನಮ್ಮ ಒಂದು ಭಾರತದಲ್ಲಿ ಯಾವ್ಯಾವ ಭಾಷೆಗಳು ಇಲ್ಲಿ
ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನದ ಅಡಿಯಲ್ಲಿ ಇದಾವೆ ಅಂತ ಇಲ್ಲಿ ಹೇಳುತ್ತೆ. ಯಾವ್ಯಾವ ಭಾಷೆಗಳು ಅಂತ 22 ಭಾಷೆಗಳಿದ್ದಾವೆ, ಇದ್ರ ಬಗ್ಗೆ ಹೇಳುತ್ತೆ. ಇನ್ನೊಂದು 7ನೇ ಆರ್ಟಿಕಲ್ ಇನ್ನೊಂದು ಹೇಳೋದು ನಾವು ಮರೆತುಬಿಟ್ಟೆ. ಏನಪ್ಪ ಅಂತ ಈ ಒಂದು ರಾಜ್ಯ ಮತ್ತು ಕೇಂದ್ರದ ಅಡಿಯಲ್ಲಿ ಏನು 3 ಲಿಸ್ಟ್ಗಳು ಇರ್ತವೆ. ಯಾವ ಲಿಸ್ಟ್ ಅಂತಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಮತ್ತು ಇಲ್ಲಿ ಇನ್ನೊಂದು ಯಾವುದಪ್ಪ ಅಂತಂದರೆ ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಟೋಟಲ್ ಆಗಿ 3 ಲಿಸ್ಟ್ಗಳು ಇರ್ತವೆ. ಇದರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸೆಂಟ್ರಲ್ ಲಿಸ್ಟಲ್ಲಿ ಟೋಟಲ್ ಆಗಿ ಎಷ್ಟು ಏನು PTA ಇದ್ದಾವೆ ಅಂತಂದರೆ ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲಿ 61 ಇದ್ದಾವೆ, ಸಾರಿ ಇಲ್ಲಿ 100 ಇದ್ದಾವೆ. ಸೆಂಟ್ರಲ್ ಲಿಸ್ಟಲ್ಲಿ 100 ಇದ್ದಾವೆ. ಅದೇ ಇಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಎಷ್ಟಿದ್ದಾವೆ ಅಂತಂದರೆ ಸ್ಟೇಟ್ ಲಿಸ್ಟಲ್ಲಿ 61 ಇದ್ದಾವೆ. ಅದೇ ಇಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿ ಎಷ್ಟಿದ್ದಾವೆ ಅಂತಂದರೆ 52 ಇಲ್ಲಿ ಪಾಠಗಳು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದು ಕೂಡ 7ನೇ ಅನುಸೂಚಿಗೆ ಸಂಬಂಧಪಟ್ಟಂಥ ಇರತಕ್ಕಂಥದ್ದು. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ನಾವು ನೋಡ್ತೇವೆ, ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 9ನೇ ಒಂದು ಅನುಸೂಚಿ ಏನಪ್ಪ ಹೇಳುತ್ತೆ ಅಂತ ನಾವು ನೋಡೋದಾದರೆ 9ನೇ ಅನುಸೂಚಿ ಏನಪ್ಪ ಅಂತಂದರೆ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಇಲ್ಲಿ ಹೇಳ್ತದೆ. ಲ್ಯಾಂಡ್ ರಿಫಾರ್ಮ್ ತುಂಬ ಇಂಪಾರ್ಟೆಂಟ್. ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಹೇಳ್ತಕ್ಕಂಥ ಒಂದು ಯಾವ ಒಂದು ಅನುಸೂಚಿಯಲ್ಲಿ ಬರುತ್ತೆ ಅಂತ ಲ್ಯಾಂಡ್ ರಿಫಾರ್ಮ್. ಇದು ಮೊದಲನೇ ಒಂದು ತಿದ್ದುಪಡಿ ಕಾಯ್ದೆ, ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತೇವೆ. ಯಾವಾಗಪ್ಪ ನಡೀತು ಅಂತ ಅಂದರೆ 1951ರಲ್ಲಿ. 1951ರಲ್ಲಿ ಈ ಒಂದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ನಡೀತು. ಅದು ತುಂಬ ಇಂಪಾರ್ಟೆಂಟು. ಮೊದಲ ಅನುಸೂಚಿಯಲ್ಲಿ ಅದು ಯಾವುದಪ್ಪ ಅಂದರೆ 9ನೇ ಅನುಸೂಚಿ ನಾವು ಇಲ್ಲಿ 2ನೇಯಲ್ಲಿ ಮಾಡ್ತೇವೆ. ಅದೇ ರೀತಿ 10ನೇ ಅನುಸೂಚಿಗೆ ಬರೋದಾದರೆ 10ನೇ ಅನುಸೂಚಿ ಏನಪ್ಪ ಮಾಡುತ್ತೆ ಅಂತ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ. ಆ್ಯಂಟಿ ಡಿಫೆಕ್ಷನ್ ಲಾ ಅಂತ. ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅಂತಂದರೆ ಏನಪ್ಪ ಅಂತ ಅಂದರೆ ನಮ್ಮ ಒಂದು ಎರಡು ಏನಪ್ಪ ಅಂದರೆ ಎರಡು ಇಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ ಅಂತ ಅಂದ್ಕೊಳ್ಳಿ. ಈ BJPಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೋಗಿ ಕಾಂಗ್ರೆಸ್ಸಿಗೆ ಹೋಗಿ ಡೈರೆಕ್ಟಾಗಿ ಸೇರ್ಕೊಳ್ಳೋ ಹಾಗಿಲ್ಲ. ಆ ರೀತಿ ಸೇರಿಕೊಂಡ್ರೆ ಆ್ಯಂಟಿ ಡಿಫೆಕ್ಷನ್ ಲಾ ಮುಖಾಂತರ ಏನು MP ಅಥವಾ MLA ಯಾರು ಇರ್ತಾರೆ ಅವ್ರನ್ನ ತೆಗೆದು ಹಾಕ್ಬೋದು ಅಂತ ಇಲ್ಲಿ ಕೇಸ್ ಆಗ್ತದೆ. ಅದನ್ನೇ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಇಲ್ಲಿ ಕರಿತಾರೆ. ಅಂದರೆ ಈಗ ಮೊದಲು BJPಯಲ್ಲಿ ಟೋಟಲ್ ಆಗಿ 290, ಟೋಟಲ್ ಆಗಿ ನಮ್ಮೊಂದು ಕರ್ನಾಟಕಕ್ಕೆ ಬರೋಣ, 225 ಟೋಟಲ್ ಆಗಿ ವಿಧಾನಸಭೆಯಲ್ಲಿ ಏನೋ MLAಗಳು ಇಲ್ಲಿ ಆಗ್ತವೆ. 225 MLAಗಳು ಆಗ್ತಾರೆ. ಅದರಲ್ಲಿ ಏನಪ್ಪ ಆಗ್ತಾರೆ ಅಂತಂದರೆ 225 MLAಗಳಲ್ಲಿ ಬಹುಮತ ಎಷ್ಟು ಅಂತ 114 ಇಲ್ಲಾಂದರೆ 113 ಬಹುಮತ. ಇಲ್ಲಿ ಕೆಲವೊಬ್ಬರು ಈಗ ಕಾಂಗ್ರೆಸ್ ಈಗ ಕರೆಂಟ್ ಸೆಷನ್ ಟೈಮಲ್ಲಿ ಕಾಂಗ್ರೆಸ್ ಈಗ ಏನಪ್ಪ ಏನೋ ರಾಜಕೀಯ ನಡೆಸ್ತಾ ಇದೆ. ಅವ್ರ ಹತ್ರ ಜಾಸ್ತಿ ವೋಟ್ಸ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಈ ಒಂದು ಸ್ಥಾನಗಳಿದ್ದಾವೆ ಅಂತ. ಈ 113ರಲ್ಲಿ ಏನಾದರೂ ಇಲ್ಲಿಂದ ಈ ಮೈತ್ರಿ ಸರ್ಕಾರ ಏನು ಮಾಡ್ತಾ ಇದೆ, ಇದೇನಾದರೂ 113 ಬಿಟ್ಟು ಈಗ 112 ಈಗ ಯಾರ ಹತ್ರ ಇದೆ, BJP ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇರ್ತಕ್ಕಂಥ ಡೈರೆಕ್ಟಾಗಿ ಹೋಗಿ BJPಗೆ ಹೋಗಿ ಏನಪ್ಪ ಮಾಡುವಾಗಿಲ್ಲ, ಈ ಒಂದು ಏನು ಸರ್ಕಾರ ಇದೆ ಅದನ್ನು ಬೆಳೆಸೋ ಹಾಗಿಲ್ಲ. ಅದನ್ನು ಬೆಳೆಸ್ತಾ ಇದ್ರು, ಮೊದಲು ಈ ರೀತಿಯಾಗಿ ಬೆಳೆಸ್ತಾ ಇದ್ರು, ಅದಕ್ಕಾಗಿ ಈಗ ಬೆಳೆಸೋ ಹಾಗಿಲ್ಲ ಅಂತ ಆ್ಯಂಟಿ ಡಿಫೆಕ್ಷನ್ ಆಫ್ ಲಾ ಅಂತ ಇಲ್ಲಿ ತೆಗೆದರು. ಇದನ್ನು ಯಾವಾಗಪ್ಪ ತೆಗೆದರು ಅಂತಂದರೆ 1985ರಲ್ಲಿ. 1985ರಲ್ಲಿ ತೆಗೆಯಲಾಯಿತು. ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 11ನೇ ಶೆಡ್ಯೂಲ್ ಪ್ರಕಾರ ಇದು ಏನಪ್ಪ ಹೇಳುತ್ತೆ ಅಂತಂದರೆ ಇಲ್ಲಿ 11ನೇ ಶೆಡ್ಯೂಲಲ್ಲಿ ಪಂಚಾಯತ್ ಬಗ್ಗೆ ಹೇಳ್ತದೆ. ಪಂಚಾಯತ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಅಶೋಕ್ ಮೆಹ್ತಾ ಕಮಿಟಿ, ಬಲವಂತ್ ರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಸಿಂಧಿಯಾ ಕಮಿಟಿ, ಈ ರೀತಿಯಾಗಿ 3 ಕಮಿಟಿಗಳು ಬರ್ತವೆ. ತುಂಬ ಇಂಪಾರ್ಟೆಂಟು. ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಯಾವಾಗ ಬರುತ್ತೆ ಅಂದರೆ 1957ರಲ್ಲಿ ಬರುತ್ತೆ. ಅಶೋಕ್ ಮೆಹ್ತಾ ಕಮಿಟಿ ಯಾವಾಗಪ್ಪ ಅಂದರೆ 1927ರಲ್ಲಿ ಬರುತ್ತೆ. ಹಾಗೆ ಪಂಚಾಯತ್ ಯಾವಾಗಪ್ಪ ಫಸ್ಟ್ ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಅಂತ ಅಂದರೆ ಇಲ್ಲಿ ರಾಜಸ್ಥಾನದಲ್ಲಿ ಬರುತ್ತೆ. ರಾಜಸ್ಥಾನದಲ್ಲಿ ಪಂಚಾಯತ್ ಏನು ಮೊದಲು ನಾಗೌರ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಪಂಚಾಯತ್ ಮೊದಲು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಏನಿದೆ ಇದರ ಪ್ರಕಾರ ಇಲ್ಲಿ 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ಬರುತ್ತೆ. ಆದರೆ ಇಲ್ಲಿ ಅಶೋಕ್ ಮೆಹ್ತಾ ಕಮಿಟಿ 2 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ತೆಗೆದುಕೊಂಡು ಬರುತ್ತೆ. 3 ಟೈರ್ ಯಾವುದಪ್ಪ ಕೇಳಿದೆ ಬಲವಂತ್ ರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿಯಲ್ಲಿ 2 ಟೈರ್ ಸಿಸ್ಟಮ್ ಆಫ್ ಏನಪ್ಪ ಅಂತ ಅಂದರೆ ಪಂಚಾಯತ್ ಸಿಸ್ಟಮ್ ಅಂತ ಇಲ್ಲಿ ಕರಿತೇವೆ. ಇದು ಪಂಚಾಯತ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇಲ್ಲಿ ಟೋಟಲ್ ಆಗಿ 2 ಅಮೆಂಡ್ಮೆಂಟ್ಗಳು ಬರ್ತವೆ. 73ನೇ ಅಮೆಂಡ್ಮೆಂಟ್ ಅಂತ ಏಪ್ರಿಲ್ 24ನೇ ತಾರೀಕಿನಂದು ನಾವು ಪ್ರತಿ ವರ್ಷ ನಾವು ಪಂಚಾಯತ್ ಡೇನ ನಾವು ಮಾಡ್ಕೊಳ್ತಾ ಬರ್ತೇವೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಪಂಚಾಯತ್ ದಿವಸನ ಏಪ್ರಿಲ್ 24ರಂದು ನಾವು ಆಚರಣೆನ ಮಾಡ್ತೇವೆ. ಅದು ಯಾವಾಗಪ್ಪ ಅಂತಂದರೆ ಇದೇ ಪಂಚಾಯತ್ ಫಾರ್ಮೇಷನ್ ಆಗಿದ್ದಕ್ಕೆ. ಅದೇ ಇಲ್ಲಿ 74ನೇ ಒಂದು ಅಮೆಂಡ್ಮೆಂಟ್ ಯಾವಾಗಪ್ಪ ಅಂತಂದರೆ ಅದು ಮುನ್ಸಿಪಾಲಿಟಿ ಬಗ್ಗೆ ಹೇಳ್ತದೆ. ಮುನ್ಸಿಪಾಲಿಟಿ ಬಗ್ಗೆ ಹೇಳ್ತದೆ. ಅದು ಯಾವುದಪ್ಪ ಅಂದರೆ 74ನೇ ಅಮೆಂಡ್ಮೆಂಟ್ ಇಲ್ಲಿ
74 74th ಅಮೆಂಡ್ಮೆಂಟ್. 74th ಅಮೆಂಡ್ಮೆಂಟ್ ಏನಪ್ಪ ಹೇಳುತ್ತೆ ಅಂತ ಮುನ್ಸಿಪಾಲಿಟಿ ಬಗ್ಗೆ ಇಲ್ಲಿ ಹೇಳ್ತದೆ. ಮುನ್ಸಿಪಾಲಿಟಿ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ ಅಮೆಂಡ್ಮೆಂಟ್ ಅಂತಂದರೆ 12ನೇ ಇಲ್ಲಿ 74ನೇ ಅಮೆಂಡ್ಮೆಂಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವು ಟೋಟಲ್ ಆಗಿ ಇರ್ತಕ್ಕಂಥ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಏನು ಸಂವಿಧಾನದ 12 ಅನುಸೂಚಿಗಳು ಇಲ್ಲಿ ಆಗಿದ್ದಾವೆ. ನೋಡಿ, ಈ ಒಂದು ಸ್ಲೈಡ್ ನಿಮಗೆ ಬೇಕು ಅಂತಂದರೆ ಎಲ್ಲರೂ ಕೂಡ ಟೆಲಿಗ್ರಾಮಲ್ಲಿ ನೀವು ಇದನ್ನು ಶೇರ್ ಮಾಡಿರ್ತೇನೆ, ಅಲ್ಲಿಂದ ನೀವು ತಗೊಳ್ಬೋದು. ಮತ್ತು ಈ ಒಂದು ನಮ್ಮ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಲ್ಲಿವರೆಗೆ ಕೊನೆವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ತರಗತಿಗಳನ್ನು ಇವತ್ತು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಕೂಡ ತರಗತಿ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊಳ್ತಾ ಹೋಗ್ತಿದ್ದೇನೆ. ಮುಂದಿನ ತರಗತಿಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.